ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಆಪಲ್ನವರು ಅವರ ಲೇಟೆಸ್ಟ್ ಐಫೋನ್ 16 ಸೀರೀಸನ್ನು ಲಾಂಚ್ ಮಾಡಿದ್ದಾರೆ. ನೀವೇನಾದರೂ ಈ ಹೊಸ ಐಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಪ್ರೀವಿಯಸ್ ಜನ್ರೇಷನ್ ಆಫ್ ಐಫೋನ್ ಇದ್ದು ಈ ಹೊಸ ಐಫೋನ್ಗೆ ಅಪ್ಗ್ರೇಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಏನೆಲ್ಲ ಚೇಂಜಸ್ ಇದೆ, ವರ್ತ್ ಇಟ್ಟ, ಪರ್ಚೇಸ್ ಮಾಡ್ಬೋದಾ, ಎಷ್ಟೆಲ್ಲ ಪ್ರೈಸ್ ಡಿಫ್ರೆನ್ಸ್ ಆಗಿದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಫೋನ್ಗಳ ಪ್ರೈಸ್ ಡಿಫ್ರೆನ್ಸ್ ಬಗ್ಗೆ ಮಾತಾಡ್ತೀನಿ. ಕಳೆದ ವರ್ಷ ಈ ಐಫೋನ್ 15 ಮತ್ತು ಐಫೋನ್ 15 ಪ್ಲಸ್ ಎಷ್ಟು ಬೆಲೆಗೆ ಲಾಂಚ್ ಆಗಿತ್ತು, ಅಷ್ಟೇ ಬೆಲೆಗೆ ಈ ವರ್ಷ ಐಫೋನ್ 16 ಮತ್ತು 16 ಪ್ಲಸ್ ಲಾಂಚ್ ಆಗಿದೆ. ಯಾವುದೇ ಪ್ರೈಸ್ ಡಿಫ್ರೆನ್ಸು ಐಫೋನ್ 16 ಮತ್ತು ಐಫೋನ್ 16 ಪ್ಲಸ್ನಲ್ಲಿ ಇಲ್ಲ. ಅದೇ ಈ ಕಡೆ ಐಫೋನ್ 16 ಪ್ರೋ ಮತ್ತು ಪ್ರೋ ಮ್ಯಾಕ್ಸಿಗೆ ಬಂತು ಅಂದರೆ ಬಿಗ್ ಪ್ರೈಸ್ ಡಿಫ್ರೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಳೆದ ವರ್ಷ ನಾನು ಕೂಡ ಈ ಐಫೋನ್ 15 ಪ್ರೋ ಮ್ಯಾಕ್ಸನ್ನು ಪರ್ಚೇಸ್ ಮಾಡಿದ್ದೆ. ಹೊಟ್ಟೆ ಉರಿತಾ ಇದೆ ನನಗೀಗ. ಏನಕ್ಕೆ ಅಂದರೆ ಕಳೆದ ವರ್ಷ ಐಫೋನ್ 15 ಪ್ರೋ 1,35,000 ರೂಪಾಯಿಗೆ ಲಾಂಚ್ ಆಗಿತ್ತು. ಅದೇ ವೇರಿಯಂಟು ಐಫೋನ್ 16 ಪ್ರೋ ಈ ವರ್ಷ ಕೇವಲ 1,20,000 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. ಲಿಟ್ರಲಿ 15,000 ರೂಪಾಯಿ ಬೆಲೆ ಕಡಿಮೆ ಆಗಿದೆ. ಇನ್ನು ಪ್ರೋ ಮ್ಯಾಕ್ಸಿಗೆ ಬಂತು ಅಂದರೆ ಕಳೆದ ವರ್ಷ 1,60,000 ರೂಪಾಯಿಗೆ ಲಾಂಚ್ ಆಗಿತ್ತು. ನಾನು ಪರ್ಚೇಸ್ ಮಾಡಿದ್ದೆ ಇದನ್ನ ಪ್ರೋ ಮ್ಯಾಕ್ಸನ್ನು. ಈ ವರ್ಷ ಅದೇ ವೇರಿಯಂಟು 16 ಪ್ರೋ ಮ್ಯಾಕ್ಸು ಕೇವಲ 1,45,000 ರೂಪಾಯಿಗೆ ಸಿಗ್ತಾರೆ. ಹ್ಯೂಜ್ ಪ್ರೈಸ್ ಡಿಫ್ರೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು, ಐಫೋನ್ ಐಯರ್ ವೇರಿಯಂಟ್ನ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ಖುಷಿ ಆಯಿತು, ಆಯಿತಾ. ಬಟ್ ಒಳಗಡೆ ಉರಿತಾ ಇದೆ. ಬಟ್ ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಮೊದಲನೇದಾಗಿ ಈ ಐಫೋನ್ 15 ಮತ್ತು 16ನಲ್ಲಿರುವಂಥ ಕೆಲವೊಂದು ಚೇಂಜಸ್ ಬಗ್ಗೆ ಮಾತನಾಡ್ತೀನಿ, ಆಯಿತಾ. ಮೇಜರ್ ಚೇಂಜಸ್ ಏನೂ ಇಲ್ಲ. ನಿಮ್ಮ ಹತ್ರ ಆಲ್ರೆಡಿ ಐಫೋನ್ 15 ಇದ್ದರೆ ದಯವಿಟ್ಟು ಈ ಐಫೋನ್ 16ಗೆ ಅಪ್ಗ್ರೇಡ್ ಮಾಡೋದಕ್ಕೆ ಹೋಗಬೇಡಿ. ಅಂಥ ಬಿಗ್ ಚೇಂಜಸ್ ಏನೂ ಇಲ್ಲ, ಆಯಿತಾ. ನಿಮ್ಮ ಹತ್ರ ಆಲ್ರೆಡಿ ಐಫೋನ್ 13 ಇದ್ದರೂ ಓಕೆ, 14 ಇದ್ದರೂ ಓಕೆ, ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ವರ್ಷ ಬೇಕಾದರೆ ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಐಫೋನ್ 13, 14 ಇದ್ದರೆ. ಈ ವರ್ಷ ಯಾವುದೇ ಕಾರಣಕ್ಕೂ ಈ ಐಫೋನ್ 16ಗೆ ಅಪ್ಗ್ರೇಡ್ ಮಾಡೋದಕ್ಕೆ ಹೋಗಬೇಡಿ. ರೀಸನ್ ಏನಪ್ಪ ಅಂದರೆ ಕೆಲವು ಸಣ್ಣ ಚೇಂಜಸ್ಗಳು. ಮೊದಲನೇದಾಗಿ ಬಿಗ್ಗೆಸ್ಟ್ ಚೇಂಜ್ ಅಂತ ಅಂದರೆ ಈ ಕ್ಯಾಮರಾ ಶಟರ್ ಬಟನ್ನು, ಆಯಿತಾ. ಅದು ಬಿಟ್ಟರೆ ಡಿಸೈನಲ್ಲಿ ಈ ಕ್ಯಾಮ್ರಾ ಓರಿಯೆಂಟೇಷನ್ ಕ್ರಾಸ್ ಆಗಿದ್ದನ್ನು ವರ್ಟಿಕಲ್ ಮಾಡಿದರೆ ಬಿಟ್ಟರೆ ಮೇಜರ್ ಏನು ಚೇಂಜಸ್. ಲುಕ್ ಅಂತೂ ಸೇಮ್ ಅದೇ ರೀತಿ ಕಾಣುತ್ತೆ. ಡೈನಮಿಕ್ ಕಲೆಂಟ್ ಸೇಮ್ ಅದೇ ರೀತಿ ಇದೆ. ಡಿಸ್ಪ್ಲೇ ರಿಫ್ರೆಶ್ ರೇಟು ಕಳೆದ ವರ್ಷ ಕೂಡ 60 ಹರ್ಟ್ಸ್ ಇತ್ತು, ಈ ಸಲ ಕೂಡ 60 ಹರ್ಟ್ಸು. ಎಲ್ಲ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಬೆಲೆಗೆ 120 ಹರ್ಟ್ಸು ಎಲ್ಲ ಸಿಗುತ್ತೆ. ಬಟ್ ಇವ್ರು ಈಗಲೂ ಸಹ ಬರೀ 60 ಹರ್ಟ್ಸ್ ಕೊಡ್ತಾ ಇದ್ದಾರೆ. ಈ ಕ್ಯಾಮ್ರಾ ಶಟರ್ ಬಟನ್ ಏನಿದೆ ಅದೊಂಥರ ಮಲ್ಟಿ ಫಂಕ್ಷನಲ್ ಬಟನ್, ಆಯಿತಾ. ಸೊ ನೀವು ಕ್ಯಾಮ್ರಾ ಕ್ಲಿಕ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಅದರಲ್ಲೇ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಅಲ್ಲೇ ಝೂಮು ಮತ್ತು ಅಪರ್ಚರ್ ಎಲ್ಲ ಸೆಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಮಲ್ಟಿಪರ್ಪಸ್ ರೀತಿ ಕೆಲಸವನ್ನು ಮಾಡುತ್ತೆ. ಕಂಪ್ಲೀಟ್ ಎಲ್ಲ ಐಫೋನ್ 16 ಸೀರೀಸಲ್ಲಿ ಈ ಒಂದು ಕ್ಯಾಮರಾ ಶಟರ್ ಬಟನ್ ಸಿಗ್ತಾ ಇದೆ. ಅದೇ ಬಿಗ್ಗೆಸ್ಟ್ ಡಿಫ್ರೆನ್ಸ್, ಆಯಿತಾ. ಇನ್ನು ಅದನ್ನು ಬಿಟ್ಟರೆ ಈ ಐಫೋನ್ 15ನಲ್ಲಿ ಮೇಜರ್ ಡಿಫ್ರೆನ್ಸ್ ಇಲ್ಲ. ಸೇಮ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಏನೂ ಚೇಂಜ್ ಇಲ್ಲ. ವೇರಿಯಂಟು, ರ್ಯಾಮ್ ಟೈಪು, ಸ್ಟೋರೇಜ್ ಟೈಪಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ. ಕ್ಯಾಮ್ರಾದಲ್ಲೂ ಕೂಡ, ಆಯಿತಾ, ಕ್ಯಾಮ್ರಾ ಸೆನ್ಸಾರ್ ಸೈಜಲ್ಲಿ ಯಾವುದೇ ಡಿಫ್ರೆನ್ಸ್ ಆಗಿಲ್ಲ. 48 MP ಮೈನ್ ಸೆನ್ಸಾರು, 12 MP ಅಲ್ಟ್ರಾ ವೈಡ್ ಆ್ಯಂಗಲ್ಲು, ಸೇಮ್ ಫ್ರಂಟ್ ಕ್ಯಾಮ್ರಾ 12 MP. ವಿಡಿಯೋ ಕ್ವಾಲಿಟಿಯಲ್ಲಿ, ವಿಡಿಯೋ ರೆಸೊಲ್ಯೂಷನಲ್ಲಿ ಮತ್ತು ಫ್ರೇಮ್ ರೇಟಲ್ಲಿ ಯಾವುದೇ ಮೇಜರ್ ಡಿಫ್ರೆನ್ಸ್ ಆಗಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ನಮಗೆ ಕಳೆದ ವರ್ಷ ಐಫೋನ್ 15ನಲ್ಲಿ ವೈಫೈ 6 ಇತ್ತು. ಈ ವರ್ಷ ವೈಫೈ 7 ಸಪೋರ್ಟ್ ಇದೆ ಈ ಒಂದು ಐಫೋನ್ 16ನಲ್ಲಿ. ಅದನ್ನು ಬಿಟ್ಟರೆ ಬ್ಯಾಟ್ರಿ ಮೋಸ್ಟ್ಲಿ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಫಾಸ್ಟ್ ಚಾರ್ಜಿಂಗು, ವೈರ್ಡ್ ಚಾರ್ಜಿಂಗಲ್ಲಿ ಏನು ಡಿಫ್ರೆನ್ಸ್ ಆಗಿಲ್ಲ. ಬಟ್ ವೈರ್ಲೆಸ್ ಚಾರ್ಜಿಂಗಲ್ಲಿ ಸಣ್ಣ ಅಪ್ಗ್ರೇಡ್ ಮಾಡಲಾಗಿದೆ. ಕಳೆದ ವರ್ಷ 15 ವ್ಯಾಟಲ್ಲಿ ಚಾರ್ಜ್ ಆಗ್ತಿತ್ತು ವೈರ್ಲೆಸ್ ಆಗಿ. ಈ ಸಲ 25 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತಂತೆ. ಸೊ ಇದಿಷ್ಟೇ ಡಿಫ್ರೆನ್ಸು. ಇನ್ನೊಂದು ಸಣ್ಣ ಚೇಂಜ್ ಅಂತ ಅಂದರೆ ಪರ್ಫಾಮೆನ್ಸ್, ಆಯಿತಾ. ಸೊ ಕಳೆದ ವರ್ಷ ಈ ಬಯೋನಿಕ್ A16 ಪ್ರೊಸೆಸರ್ ಇತ್ತು ಐಫೋನ್ 15ನಲ್ಲಿ. ಈ ವರ್ಷ ಬಯೋನಿಕ್ A18 ಪ್ರೊಸೆಸರ್ ಇದೆ, ಆಯಿತಾ. ಇದು CPU ಪರ್ಫಾಮೆನ್ಸ್ನಲ್ಲಿ ಸುಮಾರು 30% ಫಾಸ್ಟ್ ಇದೆಯಂತೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ. ಅದು ಬಿಟ್ಟರೆ ನಿಮಗೆ GPU ಪರ್ಫಾಮೆನ್ಸ್ನಲ್ಲಿ 40% ಬೆಟರ್ ಇದೆಯಂತೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ. ನಂಗನ್ನಿಸ್ದಂಗೆ ಡೇ ಟು ಡೇ ಯೂಸೇಜಲ್ಲಿ ನಿಮಗೆ ಮೇಜರ್ ಡಿಫ್ರೆನ್ಸ್ ಗೊತ್ತಾಗಲ್ಲ, ಆಯಿತಾ. ಕಳೆದ ವರ್ಷ ಇದ್ದಂಥ ಪ್ರೊಸೆಸರ್ ಕೂಡ ಚೆನ್ನಾಗೇ ಇತ್ತು. ಅದು 2 ವರ್ಷ ಹಳೆ ಪ್ರೊಸೆಸರ್. ಈ ವರ್ಷ ಲಾಂಚ್ ಆಗಿರೋದು ಒಂದು ರೀತಿ ರೀಬ್ರ್ಯಾಂಡೆಡ್ ಪ್ರೀವಿಯಸ್ ವರ್ಷನ್ ಆಫ್ ಬಯೋನಿಕ್ A17, ಆಯಿತಾ. ಅದನ್ನೇ ರೀನೇಮ್ ಮಾಡಿ ಬಯೋನಿಕ್ A18 ಅಂತ ಮಾಡಿದರೆ, ಸಣ್ಣ ಪುಟ್ಟ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಆಯಿತಾ. ಸೊ
ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ನಿಮ್ಮ ಹತ್ರ ಆಲ್ರೆಡಿ ಐಫೋನ್ 15 ಇದ್ದರೆ ಅಪ್ಗ್ರೇಡ್ ಮಾಡೋದಕ್ಕೆ ಹೋಗ್ಬೇಡಿ. ಇಷ್ಟೇ ಚೇಂಜಸ್ಸು, ಏನೂ ಡಿಫ್ರೆನ್ಸ್ ಇಲ್ಲ, ಆಯಿತಾ. ಮತ್ತು ಇನ್ನೊಂದು ಸಣ್ಣ ಚೇಂಜು, ಆಯಿತಾ, ನಂಗೆ ಗೊತ್ತಿಲ್ಲ ಇದು ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂತ. ಆಪಲ್ ಇಂಟೆಲಿಜೆನ್ಸು, ಇದ್ರ ಬಗ್ಗೆ ಕೊನೆಗೆ ಮಾತಾಡ್ತೀನಿ. ಸೊ ಈ ಐಫೋನ್ 16 ಸೀರೀಸಲ್ಲಿ ಎಲ್ಲ ಫೋನ್ಗಳಿಗೂ ಆಪಲ್ ಇಂಟೆಲಿಜೆನ್ಸ್ ಸಿಗ್ತಾ ಇದೆ. ಅದು ಕೂಡ ಒಂದು ಸಣ್ಣ ಚೇಂಜು, ಬಟ್ ಅದು ಮ್ಯಾಟ್ರ್ ಆಗಲ್ಲ, ಕೊನೆಗೆ ತಿಳಿಸ್ಕೊಡ್ತೀನಿ, ಆಯಿತಾ. ಸೊ ಈಗ ಐಫೋನ್ 15 ಪ್ರೋ ಮ್ಯಾಕ್ಸಲ್ಲಿರುವಂಥ ಚೇಂಜಸ್ ಬಗ್ಗೆ ಮಾತಾಡಬೇಕು ಅಂದರೆ, ಲುಕ್ ವೈಸು ನಿಮಗೆ ಯಾವ ಡಿಫ್ರೆನ್ಸು ಇಲ್ಲ. ನಿಮಗೆ ಹೋದ ವರ್ಷದ ಐಫೋನ್ ಈ ವರ್ಷದ ಐಫೋನ್ ಪಕ್ಕ ಇಟ್ಬಿಟ್ರೆ ಯಾವ ಐಫೋನ್ ಯಾವುದು ಅಂತ ಕಂಡ್ರೆ ತುಂಬ ಕಷ್ಟ, ಆಯಿತಾ. ಫ್ರಂಟಿಂದ ಏನೂ ಚೇಂಜಸ್ ಇಲ್ಲ, ಹಿಂದ್ಗಡೆಯಿಂದ ಕೂಡ ಏನೂ ಚೇಂಜಸ್ ಇಲ್ಲ. ಹಿಂದ್ಗಡೆಯಿಂದ ಐಫೋನ್ ಅವರು ಈ ಪ್ರೋ ಮ್ಯಾಕ್ಸಲ್ಲಿ ಡಿಸೈನ್ ಚೇಂಜ್ ಮಾಡಿ ಕಾಲಗಳೇ ಕಳೆದೋಗ್ಬಿಟ್ಟಿದೆ. ಸೊ ಇದರಲ್ಲೂ ಕೂಡ ಚೇಂಜಸ್. ಇದರಲ್ಲಿ ನಮಗೆ ಮಲ್ಟಿ ಫಂಕ್ಷನಲ್ ಕ್ಯಾಮ್ರಾ ಶಟರ್ ಬಟನ್ ಸಿಗ್ತಾರೆ. ಇದರಲ್ಲೂ ಕೂಡ ಸೇಮ್ ಅದೇ ರೀತಿ ಯೂಸ್ ಮಾಡ್ಕೊಬೋದು. ಫೋಟೋ ತೆಗಿಯೋಕ್ಕೆ, ವಿಡಿಯೋ ತೆಗಿಯೋಕ್ಕೆ ಮತ್ತು ಝೂಮ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೊಬೋದು. ಅದು ಬಿಟ್ಟರೆ ನಿಮಗೆ ಫ್ರಂಟಲ್ಲಿ ಯೂಸ್ ಮಾಡಿರುವಂಥ ಗ್ಲಾಸಲ್ಲಾಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ. ಡಿಸ್ಪ್ಲೇ ಸೈಜ್ ಸ್ವಲ್ಪ ದೊಡ್ಡದಾಗಿದೆ. ಕಳೆದ ವರ್ಷ ಪ್ರೋ ಮ್ಯಾಕ್ಸಲ್ಲಿ 6.7 ಇಂಚ್ ಇತ್ತು, ಈ ವರ್ಷ 6.9 ಇಂಚ್ ಮಾಡಿದ್ದಾರೆ. ಜೊತೆಗೆ ಫ್ರಂಟಲ್ಲಿ ಈ ಬೆಝಲ್ ಇರುತ್ತಲ್ವ, ಬೆಝಲ್ನ ಸ್ವಲ್ಪ ಥಿನ್ ಮಾಡಿದ್ದಾರೆ ಅಂತ, ಆಯಿತಾ. ಒಂದು ಒಳ್ಳೆಯ ವಿಷಯ. ಇನ್ನೂ ಥಿನ್ನರ್ ಬೆಝಲ್ಗಳು ನಮಗೆ ಸಿಗ್ತಾರೆ. ಅದು ಬಿಟ್ಟರೆ ರಿಫ್ರೆಶ್ ರೇಟಲ್ಲಿ ಏನೂ ಚೇಂಜ್ ಇಲ್ಲ. ಡಿಸ್ಪ್ಲೇ ಬ್ರೈಟ್ನೆಸ್ಸಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಅದನ್ನು ಬಿಟ್ಟರೆ ರ್ಯಾಮು ಸ್ಟೋರೇಜಲ್ಲೂ ಕೂಡ ಮೇಜರ್ ಚೇಂಜಸ್ ಇಲ್ಲ. ಕ್ಯಾಮ್ರಾದಲ್ಲಿ ನಿಮಗೆ ಮೈನ್ ಸೆನ್ಸರ್ ಅಷ್ಟೇ 48 MP ಇದೆ. ಪೆರಿಸ್ಕೋಪಿಕ್ ಲೆನ್ಸ್ ಕೂಡ ಅಷ್ಟೇ ಇದೆ, 12 MP ಪೆರಿಸ್ಕೋಪಿಕ್ ಲೆನ್ಸ್ ಇದೆ. ಅದು 5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇನ್ನು ವೈಡ್ ಆ್ಯಂಗಲ್ ಲೆನ್ಸನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಕಳೆದ ವರ್ಷ 12 MP ವೈಡ್ ಆ್ಯಂಗಲ್ ಲೆನ್ಸ್ ಇತ್ತು, ಈ ವರ್ಷ 48 MP ವೈಡ್ ಆ್ಯಂಗಲ್ ಲೆನ್ಸ್ ಮಾಡಿದ್ದಾರೆ. ಇದಿಷ್ಟು ಚೇಂಜು ಕ್ಯಾಮ್ರಾದ, ಒಂದೇ ಒಂದು ಚೇಂಜ್ ಅಷ್ಟೇ, 48 MP. ಬೆಟರ್ ರೆಸೊಲ್ಯೂಷನ್ ಸಿಗುತ್ತೆ ನಿಮಗೆ ವೈಡ್ ಆ್ಯಂಗಲಲ್ಲಿ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಅದನ್ನು ಬಿಟ್ಟರೆ ಫ್ರಂಟ್ ಕ್ಯಾಮ್ರಾ ಏನೂ ಚೇಂಜ್ ಇಲ್ಲ, 12 MP ಫ್ರಂಟ್ ಕ್ಯಾಮ್ರಾ ಸಿಗ್ತದೆ. ಬಟ್ ಇನ್ನೊಂದು ಚೇಂಜ್ ಏನಪ್ಪ ಅಂತ ಅಂದರೆ, ಕಳೆದ ವರ್ಷ ಈ ವಿಡಿಯೋ ರೆಕಾರ್ಡಿಂಗಲ್ಲಿ ನಾವು 4K 60 FPS ತನಕ ಮಾತ್ರ ವಿಡಿಯೋ ರೆಕಾರ್ಡ್ ಮಾಡ್ಬೋದಾಗಿತ್ತು. ಬಟ್ ಈ ವರ್ಷ 4K 120 FPS ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಲೇಟೆಸ್ಟ್ ಐಫೋನಲ್ಲಿ. ಮತ್ತು ಇದರಲ್ಲೂ ಕೂಡ Wi-Fi 7 ಸಪೋರ್ಟ್ ಇದೆ ಲೇಟೆಸ್ಟ್ ಐಫೋನಲ್ಲಿ. ಕಳೆದ ವರ್ಷ Wi-Fi 6E ಸಪೋರ್ಟ್ ಇತ್ತು. ಇನ್ನು ಬ್ಯಾಟ್ರಿಯಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಸೇಮ್ ಇದರಲ್ಲೂ ಕೂಡ ವೈರ್ಲೆಸ್ ಚಾರ್ಜಿಂಗು ಮ್ಯಾಕ್ಸಿಮಮ್ 25 ವ್ಯಾಟ್ ತನಕ ಆಗುತ್ತೆ. ಸೊ ಇದಿಷ್ಟೇ ಡಿಫ್ರೆನ್ಸ್, ಬಿಟ್ಟರೆ ಏನೂ ಚೇಂಜಸ್ ಇಲ್ಲ. ಸೊ ಪ್ರೊಸೆಸರಿಗೆ ಬರ್ತೀನಿ ಈಗ. ಸೊ ಪ್ರೊಸೆಸರ್ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ, ಬಟ್ ಅಷ್ಟೊಂದು ಚೇಂಜ್ ಇಲ್ಲ, ಆಯಿತಾ. ಈ ಬಯೋನಿಕ್ A17 ಪ್ರೋಗೂ A18 ಪ್ರೋಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇಲ್ಲ, ಆಯಿತಾ. 15-20% ಡಿಫ್ರೆನ್ಸ್ ಅಷ್ಟೇ. ನಿಮ್ಮ ಹತ್ರ ಪ್ರೀವಿಯಸ್ ಜನ್ರೇಷನ್ ಐಫೋನ್ 15 ಪ್ರೋ ಅಥವಾ ಪ್ರೋ ಮ್ಯಾಕ್ಸ್ ಇದ್ದರೆ, ಲೇಟೆಸ್ಟ್ 16 ಪ್ರೋ ಮ್ಯಾಕ್ಸು ಅದಕ್ಕಿಂತ ಒಂದು 15-20% ಜಾಸ್ತಿ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಅಷ್ಟೇ, ಆಯಿತಾ. ಸೊ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಹತ್ರ ಆಲ್ರೆಡಿ ಐಫೋನ್ 13 ಪ್ರೋ ಮ್ಯಾಕ್ಸು ಅಥವಾ 14, 15 ಇದ್ದರೆ ಯಾವುದೇ ಕಾರಣಕ್ಕೂ ಈ ಲೇಟೆಸ್ಟ್ ಐಫೋನಿಗೆ ಅಪ್ಗ್ರೇಡ್ ಮಾಡಬೇಡಿ, ಆಯಿತಾ. ಇನ್ನು ಆಪಲ್ ಇಂಟೆಲಿಜೆನ್ಸಿಗೆ ಬರ್ತೀನಿ. ಈ ಆಪಲ್ ಇಂಟೆಲಿಜೆನ್ಸಲ್ಲಿ ಏನೂ ಹೊಸದಿಲ್ಲ, ಆಯಿತಾ. ನಮ್ಮ ಸ್ಯಾಮ್ಸಂಗ್ ಫೋನ್ಗಳಲ್ಲಿ ಮತ್ತು ಈ ವಿವೋ ಫೋನ್ಗಳಲ್ಲಿ ಏನು AI ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಕೆಲವೊಂದು ಫೀಚರ್ಗಳನ್ನು ಮಾಡಿದ್ದಾರೆ. ಸರ್ಕಲ್ ಟು ಸರ್ಚ್ ಫೀಚರ್ನ ಇನ್ನೊಂದು ಥರ ಕ್ಯಾಮ್ರಾ ಶಟರ್ ಬಟನ್ನಿಗೆ ಇಂಟಿಗ್ರೇಟ್ ಮಾಡಿದ್ದಾರೆ. ಅದು ಸರ್ಕಲ್ ಟು ಸರ್ಚ್ ಆಲ್ರೆಡಿ ಸ್ಯಾಮ್ಸಂಗು ಪಿಕ್ಸೆಲ್ ಫೋನ್ಗಳಲ್ಲಿದೆ. ಇನ್ನು ಟೆಕ್ಸ್ಟ್ ಜನ್ರೇಷನ್ ಆಲ್ರೆಡಿ ಸ್ಯಾಮ್ಸಂಗು ಪಿಕ್ಸೆಲ್ ಫೋನ್ಗಳಲ್ಲಿದೆ. ಏನು ಹೊಸ AI ಫೀಚರ್ ಏನೋ ಯುನೀಕಾಗಿ ಮಾಡಿದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಅಸಿಸ್ಟೆಂಟು ನಮ್ಮದ್ರಲ್ಲೂ ಇದೆ, ಅದರಲ್ಲೂ ಇದೆ, ಸೇಮ್. ಏನು ಅಂಥ ಮೇಜರ್ ಡಿಫ್ರೆನ್ಸು ಈ ಆಪಲ್ ಇಂಟೆಲಿಜೆನ್ಸ್ನಲ್ಲಿ ಇಲ್ಲ, ಆಯಿತಾ. ಇದು ನನ್ನ ಒಪಿನಿಯನ್. ನೋಡೋಣ, ಫೋನ್ ಬರಲಿ, ಇನ್ ಡೆಪ್ತ್ ನಾವು ಯೂಸ್ ಮಾಡಿ ಏನು ಡಿಫ್ರೆನ್ಸ್ ಇದೆ, ನಮಗೆ ಎಷ್ಟು ಅದು ಚೇಂಜಸನ್ನು ಮಾಡುತ್ತೆ, ಅದು ನೋಡಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಮೋಸ್ಟ್ಲಿ ಈ ಐಫೋನ್ 15 ಸೀರೀಸು ಒಂದು ವಾರದಿಂದ 10 ದಿನದಲ್ಲಿ ನನಗೆ ಸಿಗುತ್ತೆ. ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ಕಂಪ್ಲೀಟಾಗಿ ಇನ್ ಡೆಪ್ತ್ ನಾನು ನಿಮಗೆ ವೀಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಸದ್ಯಕ್ಕಂತೂ ಫಸ್ಟ್ ಇಂಪ್ರೆಷನಲ್ಲಿ ನೀವು ಲೇಟೆಸ್ಟ್ ಐಫೋನ್ಗೆ ನಿಮ್ಮ ಹತ್ರ ಕಳೆದ ವರ್ಷ ಐಫೋನ್ ಇದ್ದರೆ ಅಪ್ಗ್ರೇಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಮಾತ್ರ ಅಂತೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಈ ಆಪಲ್ ಇಂಟೆಲಿಜೆನ್ಸು ಹಳೆ ಐಫೋನ್ 15ಗೆ ಮತ್ತು 15+ಗೆ ಬರಲ್ಲ ಸಾಫ್ಟ್ವೇರ್ ಅಪ್ಡೇಟ್ನ ಮುಖಾಂತರ. ಸಪೋರ್ಟೆಡ್ ಡಿವೈಸ್ಗಳ ಲಿಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವರ್ಷ ಲಾಂಚ್ ಆಗುವಂಥ ಎಲ್ಲ ಐಫೋನ್ 16, 16+, ಪ್ರೋ ಮ್ಯಾಕ್ಸ್ ಎಲ್ಲದಕ್ಕೂ ಆಪಲ್ ಇಂಟೆಲಿಜೆನ್ಸ್ ಸಪೋರ್ಟ್ ಇರುತ್ತೆ. ಮತ್ತು ಕಳೆದ ವರ್ಷ ಲಾಂಚ್ ಆದಂಥ ಐಫೋನ್ 15 ಪ್ರೋ ಮ್ಯಾಕ್ಸು ಮತ್ತು 15 ಪ್ರೋಗೆ ಬಿಟ್ಟರೆ ಉಳಿದ ಯಾವ ಐಫೋನ್ಗಳಿಗೂ ಸಹ ಈ ಒಂದು ಆಪಲ್ ಇಂಟೆಲಿಜೆನ್ಸ್ ಸಪೋರ್ಟ್ ಇರುವುದಿಲ್ಲ, ಆಯಿತಾ. iOS ಲೇಟೆಸ್ಟ್ ಅಪ್ಡೇಟ್ ಬರುತ್ತೆ, ಬಟ್ ಈ ಆಪಲ್ ಇಂಟೆಲಿಜೆನ್ಸು ನಿಮ್ಮ ಫೋನಲ್ಲಿ ಇರೋಲ್ಲ. ಈ ಇಷ್ಟು ಡಿವೈಸ್ಗಳಿಗೆ ಮಾತ್ರ ಬರ್ತಾ ಇದೆ. ಸೊ ಇದಿಷ್ಟು
ಈ ಒಂದು ಲೇಟೆಸ್ಟ್ ಐಫೋನ್ ಲಾಂಚ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಬರುವಂಥ ಐಫೋನ್ ಅನ್ಬಾಕ್ಸಿಂಗಿಗೆ ವೆಯ್ಟ್ ಮಾಡಿ, ಇನ್ನೊಂದು ವಾರ ಅಷ್ಟೇ ಆಯಿತಾ. ಸೊ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.